ನಾನು ಇದೇ ಸರ್ಕಾರದ ಇಲಾಖೆಯ ದಾಖಲೆಯನ್ನ ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ. ಇದು ಡಿಸೆಂಬರ್ ಅಂತ್ಯಕ್ಕೆ, ಈ ಡಿಸೆಂಬರ್ ತಿಂಗಳ ಅಂತ್ಯಕ್ಕೆ ನಾವೇನು ಬರ್ತಾ ಇದ್ದೀವಿ. ಆಸ್ ಆನ್ ಟುಡೇ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡಬೇಕಾದ ಬಾಕಿ ಹಣ 7,401 ಕೋಟಿ. ಯಾವ್ಯಾವುದು ಅಂತ ಹೇಳಿ ಡಿಟೇಲ್ ಹೇಳ್ತೀನಿ. ಭವಿಷ್ಯ ನಿಧಿ ನ್ಯಾಸ ಮಂಡಳಿಗೆ 2,500 ಕೋಟಿ ಬಾಕಿ ಉಳಿಸಿಕೊಂಡಿದೆ. ನಿವೃತ್ತ ನೌಕರರ ಬಾಕಿ 362 ಕೋಟಿ. ಸಿಬ್ಬಂದಿಗಳ ಬಾಕಿ ಪಾವತಿ, ಸರಬರಾಜುದಾರರ ಬಿಲ್ ಪಾವತಿ, ಇಂಧನ ಬಾಕಿ ಸೇರಿದಂತೆ 1,000 ಕೋಟಿ. ಎಂಇಸಿ ಕ್ಲೇಮ್ಸ್, ಇತರೆ ಬಿಲ್ಲುಗಳು, ನಿವೃತ್ತ ನೌಕರಿಗೆ ಪರಿಷ್ಕೃತ ಉಪಧನ ಮತ್ತೆ ರಜೆ ನಗದೀಕರಣ ಇವು ಸೇರಿ ಸುಮಾರು 700 ಕೋಟಿ. ಒಟ್ಟು ಸಾಲದ ಬಾಕಿ ಹೊಣೆಗಾರಿಕೆ ಎಲ್ಲವನ್ನ ಸೇರಿಸಿದ್ರೆ 5,614 ಕೋಟಿ. ಇದು ಕಮಿಟೆಡ್ ಎಕ್ಸ್ಪೆಂಡಿಚರ್, ಕೊಟ್ಟು ಮುಗಿಸಬೇಕಿತ್ತು. ಇದನ್ನ ಬಾಕಿ ಉಳಿಸ್ಕೊಂಡಿದೆ. ಈ ಬಾಕಿ ಉಳಿಸ್ಕೊಂಡಿದ್ದಕ್ಕೆ 10.5% ಬಡ್ಡಿಯನ್ನ ಕೂಡ ಕಟ್ಟಬೇಕಾಗತ್ತೆ ಈ ಸರ್ಕಾರ. ಎರಡನೇದು ಶಕ್ತಿ ಯೋಜನೆ. 2023 ಮತ್ತೆ 24ನೇ ಸಾಲಿನ ಬಾಕಿ ಈಗ 25, 26, 24, 25 ಆರ್ಥಿಕ ವರ್ಷ ಮುಗಿತಾ ಇದೆ. 23, 24ರ ಬಾಕಿ ಇವರು ಉಳಿಸ್ಕೊಂಡಿದ್ದು 1,180 ಕೋಟಿ. ಅದೇ ರೀತಿ ಈ ಡಿಸೆಂಬರ್ ವರೆಗೆ 24, 25ರಲ್ಲಿ ಬಾಕಿ ಉಳಿಸ್ಕೊಂಡಿದ್ದು ಸರಿಸುಮಾರು 607 ಕೋಟಿ. ಅಂದ್ರೆ ಒಟ್ಟಾರೆಯಾಗಿ 1,787 ಕೋಟಿ. ಇವೆರಡೂ ಸೇರ್ತು ಅಂದ್ರೆ 7,401 ಕೋಟಿ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡುವಂತಹ ಬಾಕಿಯನ್ನ ಉಳಿಸ್ಕೊಂಡಿದೆ. ಸಿದ್ದರಾಮಯ್ಯನವರು ಜಾತ್ರೆ ಮಾಡ್ತಾನೆ ಇದ್ದಾರೆ. ಆ ಯೋಜನೆ ತಂದುಬಿಟ್ಟಿದ್ದೀನಿ, ಈ ಯೋಜನೆ ತಂದುಬಿಟ್ಟಿದ್ದೀನಿ ಅಂತ. ಯಾವ ಪುರುಷಾರ್ಥ ಇದೆ ಇದರಲ್ಲಿ? ಇರುವ ಆಸ್ತಿಯನ್ನ ಸಂಪೂರ್ಣ ಮಾರಾಟ ಮಾಡಿ, ಇಲಾಖೆಯನ್ನ ದಿವಾಳಿ ಮಾಡಿ, ಇದನ್ನ ಸಾಧನೆ ಅಂತ ಹೇಳಿ ಹೇಳಿಕೊಳ್ಳುವಂತಹ ಮುಖ್ಯಮಂತ್ರಿಯನ್ನ ಈ ರಾಜ್ಯ ಹೊಂದಿರುವಂತದ್ದು ದುರಂತ. ಇಷ್ಟು ಬಾಕಿಯನ್ನ ಪಡ್ಕೊಳ್ಳಿಕ್ಕೆ ಆಗಲಾರದೆ ಸರ್ಕಾರದಿಂದ ಇಲಾಖೆ ಲಾಭದಲ್ಲಿ ನಡೀತಾ ಇದೆ ಅನ್ನುವಂತಹ ಸಾರಿಗೆ ಮಂತ್ರಿ ಇರುವಂತದ್ದು ಈ ರಾಜ್ಯದ ದುರ್ದೈವ, ಈ ರಾಜ್ಯದ ಸಾರಿಗೆ ನೌಕರರ ದುರ್ದೈವ.